ಶ್ರೀ ಸತ್ತುಪಾಸಿಯೇ ನಮಃ. ಗುರುಗೀತ ಶ್ಲೋಕ 6. ಇತಿ ಸಂಪ್ರಾರ್ಥಿತಾಃ ಸೂತಾಃ ಮುನಿರ್ಸಂಗೇ ಮುಹುರ್ಮುಹುರ್ ಕುತೂಹಲೇನ ಮಹತಾ ಪ್ರವಾಚ ಮಧುರಂ ವಚಃ. ರಹಸ್ಯದಲ್ಲಿ ರಹಸ್ಯವಾಗಿರುವ ಗುರುಗೀತೆಯನ್ನು ಕೇಳಲು ಇಚ್ಛಿಸಿದ ಶೌನಕಾದಿ ಮುನಿಗಳು ಪದೇ ಪದೇ ಪ್ರಾರ್ಥಿಸಿದ್ದರಿಂದ ಉಪಸ್ಥಿತರಾಗಿರುವ ಸೂತ ಮಹರ್ಷಿ ಬಹು ಸಂತೋಷದಿಂದ ಇನಿದಾದ ಭಾವದಿಂದ ನುಡಿದರು. ಶ್ರೀ ಗುರುಗೀತೆಯು ಭವರೋಗ ನಾಶ ಮಾಡುವುದು ಮತ್ತು ತಾಯಿಯಂತೆ ಪೋಷಿಸುವುದು. ಶ್ಲೋಕ 7. ಸೂತ ಉವಾಚ. ಶೃಣ್ವದ್ವಂ ಮುನಯಃ ಸರ್ವೇ ಶ್ರದ್ಧಾಯ ಪರಾಯ ಮುದಾ ವದಾಮಿ ಭವರೋಗಗ್ನಿಂ ಗೀತಾಂ ಮಾತೃಸ್ವರೂಪಿಣಿ. ಅನುವಾದ. ಹೇ ಮುನೀಶ್ವರರೇ, ನೀವೆಲ್ಲರೂ ಸಾಕಷ್ಟು ಶ್ರದ್ಧೆಯಿಂದ ಆನಂದದಿಂದ ಆಲಿಸಿರಿ. ಇದು ಮಗುವಿನ ಹಿತವನ್ನು ಬಯಸುವ ತಾಯಿಯಂತೆ ಮತ್ತು ಜನನ ಮರಣ ಚಕ್ರವನ್ನು ನಾಶ ಮಾಡುವ ಗಿರಿಗೀತೆಯನ್ನು ಹೇಳುವೆನು. ಭಾವಾರ್ಥ. ಗುರುಗೀತೆಯು 2 ವಿಶೇಷತೆಗಳನ್ನು ಹೇಳಲಾಗಿದೆ. 1 ಭವರೋಗಗ್ನಿ ಮತ್ತು 2 ಮಾತೃಸ್ವರೂಪಿಣಿ. ಭವರೋಗಗ್ನಿ ಭೌತಿಕ ಪ್ರಪಂಚ ಮತ್ತು ಅದರ ತಾತ್ಕಾಲಿಕ ಸುಖಗಳಿಗೆ ಅಂಟಿಕೊಂಡಿರುವವರನ್ನು ಬಾಧಿಸುವ ರೋಗವಾಗಿ ನೋಡಲಾಗುವುದು. ಜಗತ್ತನ್ನು ಶಾಶ್ವತವೆಂದು ಭಾವಿಸಿ ಪುನಃ ಪುನಃ ಜನನ ಮರಣದ ಚಕ್ರಕ್ಕೆ ಸಿಲುಕಿರುವ ರೋಗ. ಮಾತೃಸ್ವರೂಪಿಣಿ ತಾಯಿಯು ಪೋಷಣೆ ಮತ್ತು ರಕ್ಷಣೆ ನೀಡುವ ಸ್ವರೂಪದ ನುಡಿಗಟ್ಟು. ಗುರುಗೀತೆಯು ತಾಯಿಯಂತೆ ಭಕ್ತನ ಆಧ್ಯಾತ್ಮಿಕ ಸಾಧನೆಯನ್ನು ಉತ್ತೇಜಿಸುವ ಹಿತಬೋಧೆ ನೀಡುವುದು ಮತ್ತು ಅಹಂಕಾರಾದಿ ನಕಾರಾತ್ಮಕ ಗುಣಗಳಿಗೆ ಬಲಿಯಾಗದೆ ಕಾಪಾಡಿ ಸದ್ಗುರುವಿನ ಸಾನ್ನಿಧ್ಯ ಸೇರಿಸುವುದು. ಗುರುಗೀತೆಯನ್ನು ಗೀತಾ ಮಾತಾ ಎಂದು ಸೂತ ಮಹರ್ಷಿ ಶೌನಕಾದಿ ಮಹರ್ಷಿಗಳಿಗೆ ತಿಳಿಸಿದರು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ನೋಡ್ರಿ ಹೆಂಗೈತೆ ಇದೆಲ್ಲ. ಈ ದೇಹ ಇರೋದು ಯಾವುದರಿಂದ ಅನ್ನೋ ಮೂಡೇ ಅವನಿಗೆ ಬರಂಗಿಲ್ಲಲ್ಲಪ್ಪ. ಇದಕ್ಕೆ ಎಲ್ಲಿ ಹೋಗಿ ತಿಳ್ಕೋಬೇಕು ಪುಣ್ಯಾತ್ಮರೇ. ದೇಹಕ್ಕೆ ಏನೇನು ಬೇಕೋ ಎಲ್ಲ ಆಧಾರ ಚೆನ್ನಾಗಿದ್ದರೆ ಒಳ್ಳೆಯದು. ತೊಳಿರಿ, ಅಚ್ಚುಕಟ್ಟಾಗಿಡ್ರಿ ಅಂತ ಎಲ್ಲ ಹೇಳ್ತಾರೆ. ಸರಿ, ದೇಹ ಚೆನ್ನಾಗಿದ್ದರೆ ನಾನು ಆರೋಗ್ಯವಾಗಿರ್ತೀನಿ ಅಂತಂದರೆ ದೇಹನ ಪೋಷಣೆ ಮಾಡೋದಾದರೂ ಯಾರಿಂದ? ದೇಹನ ಚೆನ್ನಾಗಿ ಯಾವುದರಿಂದ ಇಟ್ಕೊಂತಾನೆ? ಈ ದೇಹ ಯಾವನಿಂದ ಉಳ್ಕೊಂಡೈತೆ? ಇದು ಮಾತ್ರ ಅವನಿಗೆ ತಿಳಿಯಲಲ್ಲ. ನೀವು ಎಷ್ಟೇ ದೇಹನ ಪೋಷಣೆ ಮಾಡಿ ದೇಹನ ಚೆನ್ನಾಗಿ ಇಟ್ಕೊಂಡ್ರೂ ಅವನ ಕನೆಕ್ಷನ್ ಸಂಘ ಮುಖ್ಯ. ಅವನ ಕೃಪೆಯಿಂದ ಈ ದೇಹ ಬೆಳಗಿದೆ. ಅವನ ಕೈ ತಪ್ಪಿತು ಅಂದರೆ ಇವನ ಆರೋಗ್ಯ ಭಾಗ್ಯ ಎಲ್ಲ ಹೊಂಡಾವರ ಕುಡ್ಕೊಂಡು ಹಳ್ಳ ಸೇರುತ್ತೆ ಎಂಬುದು ಇವನಿಗೆ ಪ್ರಜ್ಞೆನೇ ಇಲ್ಲ. ಹೀಗೆ ಮನುಷ್ಯನು ಮೂಲ ಯಾವುದೋ ಅದನ್ನು ಮರೆತು ಬಿಡ್ತಾನೆ. ಸತ್ಯ ಯಾವುದೋ ಅದನ್ನು ಮುಚ್ಚಕ್ಕೆ, ಅದನ್ನು ಮರೆಯೋಕ್ಕೆ ಏನು ಬೇಕೋ ಅದೆಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ. ಯಥಾರ್ಥ ಏನಿದೆಯೋ ಅದಕ್ಕೆ ಅಡ್ಡಿ ಮಾಡಿಕೊಂಡೇ ಇವನು ಮುಂದಕ್ಕೆ ಹೋಗೋದು. ಅದು ಎದ್ದಿತು ಅಂದರೆ ಸತ್ಯ, ಆತ್ಮಜ್ಞಾನ, ಆ ಬ್ರಹ್ಮ ವಿಚಾರದ ತುಂಬಿ ತುಳುಕಿರ್ತಕ್ಕಂಥ ಆ ನಿತ್ಯ ಸ್ವರೂಪವು ಏನಾದರೂ ಪ್ರಕಟವಾಯಿತು ಅಂದರೆ ಅದರ ಮುಂದೆ ಇವನ ಈ ಕುಚೇಷ್ಟಗಳೆಲ್ಲ ಹೇಳಕ್ಕೆ ಹೆಸರಿಲ್ದಂಗೆ ಆಗಿ ಹೋಗಿಬಿಡ್ತವೆ. ಪರಮಾಮೃತ ಸಾರ, ಪುಟ 71.